ಉದ್ಘಾಟನೆ ಐತಿಹಾಸಿಕ ಕನಸಾಗಿರುವ ಮಲ್ಕಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಸೇಡಂ ತಾಲೂಕಿನ ಮಲ್ಕಪಲ್ಲಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೂತನ ಕಟ್ಟಡವು ಉದ್ಘಾಟನೆಗೆ ಸಿದ್ಧವಾಗಿದ್ರೂ ಅದು ಕೇವಲ ಒಂದು ಕನಸು ಮಾತ್ರ ಎಂಬಂತೆ ಆಗಿದೆ. ಕೆಲವೇ ದಿನಗಳ ಹಿಂದೆ ಸೇಡಂ ತಾಲೂಕಿನ ಆಡಳಿತಾಧಿಕಾರಿಗಳು ಈ ಗ್ರಾಮಕ್ಕೆ ಭೇಟಿ ನೀಡಿ ಶಾಲೆಗೆ ಹೋಗುವ ದಾರಿ ಕುರಿತು ಸರ್ವೆ ಮಾಡಿ ದಾರಿಗೆ ಅಳತೆ ಮಾಡಿ ಸುಣ್ಣ ಹಾಕಿದ್ರು. ಮರುದಿನ ಶಾಲೆಗೆ ಹೋಗುವ ದಾರಿಯನ್ನ ಸ್ವಚ್ಛತೆಗೊಳಿಸಲು ಜೆಸಿಬಿ ಮೂಲಕ ಕಾಮಗಾರಿಗೆ ಚಾಲನೆ ಮಾಡಿದ್ರು. ಆದರೆ ಅದಕ್ಕೆ ಗ್ರಾಮಸ್ಥರು ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಎಂದು ವರದಿ ತಿಳಿಸಿದೆ. ಸದ್ಯ ಸಮಸ್ಯೆ ಅದಲ್ಲ. ನಮ್ಮೂರಿನ ಶಾಲಾ ಮಕ್ಕಳಿಗೆ ನೂತನವಾಗಿ ನಿರ್ಮಿಸಲಾಗಿರುವ ಶಾಲೆಗೆ ಹೋಗುವ ದಾರಿಯನ್ನ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ದಾರಿ ತೋರಿಸಲು ಗ್ರಾಮಸ್ಥರು ಆಗ್ರಹ ವ್ಯಕ್ತಪಡಿಸಿದರು. ನಮ್ಮ ಮಲ್ಕಪಲ್ಲಿ ಗ್ರಾಮದಲ್ಲಿ ಸರ್ಕಾರಿ ಜಮೀನಿನಲ್ಲಿ 1ನೇ ತರಗತಿಯಿಂದ 8ನೇ ತರಗತಿಯವರೆಗೂ ನೂತನ ಶಾಲಾ ಕಟ್ಟಡ ನಿರ್ಮಾಣಗೊಂಡಿದ್ದು, ಈ ಶಾಲಾ ಕಟ್ಟಡ ಇಲ್ಲಿಯವರೆಗೂ ಉದ್ಘಾಟನೆಯಾಗಿಲ್ಲ. ಕಾರಣ, ಈ ಸರ್ಕಾರಿ ಜಮೀನನ್ನ ಕೆಲವು ಖಾಸಗಿ ವ್ಯಕ್ತಿಗಳು ಕಬ್ಜಾ ಮಾಡಿಕೊಂಡು ಒತ್ತುವರಿ ಮಾಡಿಕೊಂಡು ಶಾಲೆಗೆ ರಸ್ತೆಯನ್ನ ಬಿಡುತ್ತಿಲ್ಲ. ಪ್ರಯುಕ್ತ ನಾವು ಮಾನ್ಯ ದಂಡಾಧಿಕಾರಿಗಳಿಗೆ ದೂರು ನೀಡಿದಾಗ ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಬಂದು ಶಾಲೆಗೆ ರಸ್ತೆಯನ್ನ ಗುರುತಿಸಿ ಹೋದ್ರು. ಅವರು ಹೋದ ಮರುದಿನ ಕಬ್ಜಾದಾರರು ರಸ್ತೆ ನಿರ್ಮಾಣಕ್ಕೆ ಅಡ್ಡಿಪಡಿಸಿ ರಸ್ತೆಯನ್ನ ನಿರ್ಮಿಸಲು ಅವಕಾಶ ನೀಡುತ್ತಿಲ್ಲ. ಹೀಗಿರುವ ಹಳೆಯ ಶಾಲಾ ಕಟ್ಟಡ ಅತ್ಯಂತ ಹಳೆಯದಾಗಿದ್ದು ಮಳೆ ಬಂದು ಸೋರುತ್ತಿದೆ. ಯಾವಾಗ ಕುಸಿದು ಬೀಳುತ್ತದೆಯೋ ಗೊತ್ತಾಗಲ್ಲ. 1ರಿಂದ 8ನೇ ತರಗತಿಯವರೆಗಿದ್ದ ಕೆಲವು 4 ಕೋಣೆಗಳಿವೆ. ಪ್ರಯುಕ್ತ ತಾವುಗಳು ಈ ಬಗ್ಗೆ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಹೇಗಾದರೂ ಮಾಡಿ ಶಾಲೆಗೆ ರಸ್ತೆಯನ್ನ ಒದಗಿಸಬೇಕು ಎಂದು ಮನವಿ ಎಂದು ನವದರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಮಲ್ಕಪಲ್ಲಿಯವರು ಶಾಲಾ ಮಕ್ಕಳ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ಪತ್ರಿಕಾ ಪ್ರಕಟಣೆಯಲ್ಲಿ ಮನವಿ ಮಾಡಿಕೊಂಡರು. ನಮಸ್ಕಾರ. ನಮ್ಮ ಊರಿನ ಬಿಲ್ಡಿಂಗು ಭಾಳ ಪರಿಸ್ಥಿತಿ ಇದಾಗಿದೆ. ಸ್ಕೂಲ್ ಬಿಲ್ಡಿಂಗು ಯಾಕಂದರೆ ಮಕ್ಕಳು ಹೊರ ಕುಂತು ಸ್ಕೂಲ್ ಕಲಿಯಾಕತ್ತಾರೆ. ಯಾಕಂದರೆ ಮೋರಿ ಅದ, ಗಟ್ರ ಅದ, ಎಲ್ಲ ಅದ. ಅದ್ರ ಭಾಗ ಇನ್ನೊಂದು ಬಿಲ್ಡಿಂಗ್ ರಾಡು ಸಿಮೆಂಟ್ ಎಲ್ಲ ಕಾಣಿಸ್ಲಾಕತ್ತದ. ಅದಕ್ಕೆ ಅದು ಯಾವಾಗ ಬಿದ್ದೋಗ್ತದೆ ನಮಗೆ ಗ್ಯಾರಂಟಿ ಇಲ್ಲ. ನಮಗೆ ಹೊಸ ಬಿಲ್ಡಿಂಗು 3 ಕೋಟಿ 50 ಲಕ್ಷ ಇಕ್ಕ್ಯಾರ. ಆದರೆ ಅದು ಓಪ್ಲಿಂಗು ಯಾವಾಗಂತ ಗೊತ್ತಾಗ್ತಿಲ್ಲ. ರೋಡ್ ಅಬ್ಜೆಕ್ಷನ್ ಕೇಳಕತ್ತಾರ. ಇದು ಅಧಿಕಾರಿಗಳು ಏನು ಮಾಡ್ತಾರೆ, ಓಪ್ಲಿಂಗ್ ಬೇಕು, ನಮಗೆ ರೋಡ್ ವ್ಯವಸ್ಥೆ ಬೇಕು, ಎರಡೂ ಬೇಕು. ಅಧಿಕಾರಿಗಳು ನಮ್ಗೆ 8 ದಿನದ ಏನಂತ ತಿಳಿಸ್ಬೇಕಂತ ನಾವು ಮಾಹಿತಿ ಬರ್ತಾ ಇದ್ದೀವಿ ಅಷ್ಟೇ. ಈಗ ಮಲ್ಕಪಲ್ಲಿಯಲ್ಲಿ ಶಾಲೆ ಉದ್ಘಾಟನೆ ಯಾವಾಗ? ಇದಕ್ಕೆ ಸ್ಥಳೀಯ ಶಾಸಕರು ಹಾಗೂ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಸೂಕ್ತ ಪರಿಹಾರ ನೀಡುವವರ, ಮಕ್ಕಳನ್ನ ಪ್ರಾಣಾಪಾಯದಿಂದ ಪಾರು ಮಾಡುವ ಕ್ರಮ ಕೈಗೊಳ್ಳುವವರ ಎಂಬುದನ್ನು ಕಾದು ನೋಡಬೇಕಿದೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.